ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಇವತ್ತು ನಮ್ಮ ಪ್ರಯಾಣ ಮುಂದೆ ಸಾಗ್ತಾ ಇರೋದು ಉಜ್ಜಯಿನಿಯ ಕಡೆಗೆ. ಮಧ್ಯಪ್ರದೇಶದ ಉಜ್ಜಯಿನಿ ಜಿಲ್ಲೆಯ ಉಜ್ಜಯಿನಿಯ ಶ್ರೀ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದ ವಿಶೇಷತೆ ಏನು, ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದಾಗಿರುವಂತಹ ಜ್ಯೋತಿರ್ಲಿಂಗದ ವಿಶೇಷತೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ, ನಾವಿವಾಗ ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಸ್ಥಾನದ ಮಹಾದ್ವಾರದ ಮುಂದೆ ಇದ್ದೀವಿ. ಇಲ್ಲಿಂದ ಮುಂದೆ ಹೋಗಿ ನಾವು ಉಜ್ಜಯಿನಿಯ ಶ್ರೀ ಮಹಾಕಾಳೇಶ್ವರನ ದರ್ಶನವನ್ನ ಪಡ್ಕೊಳ್ಳೋಣ. ಹೀಗೆ ಇಲ್ಲಿಂದ ದಾಟ್ಕೊಂಡು ಮುಂದೆ ಸಾಗ್ತಾ ಇದೆ ನಮ್ಮ ವಾಹನ. 12 ಜ್ಯೋತಿರ್ಲಿಂಗಗಳಲ್ಲಿ ಉಜ್ಜಯಿನಿಯ ಮಹಾಕಾಳೇಶ್ವರ ಕೂಡ ಒಂದಾಗಿರುವುದು ಈ ಐತಿಹಾಸಿಕ ನೆಲೆ. ಇಲ್ಲಿ ನಡೆಯುವಂತಹ ಭಸ್ಮಾಭಿಷೇಕವೇ ಇಲ್ಲಿನ ವಿಶೇಷ. 12 ಲಿಂಗಗಳಲ್ಲಿ ವಿಶೇಷವಾದದ್ದು ಈ ಉಜ್ಜಯಿನಿಯ ಮಹಾಕಾಳೇಶ್ವರ. ಮಧ್ಯಪ್ರದೇಶದ ಉಜ್ಜಯಿನಿಯ ಜಿಲ್ಲೆಯಲ್ಲಿರುವಂತಹ ಈ ಮಹಾಕಾಳೇಶ್ವರ ದಕ್ಷಿಣಾಭಿಮುಖವಾಗಿ ಮುಖ ಮಾಡಿರುವ ಜ್ಯೋತಿರ್ಲಿಂಗ ಇದಾಗಿರುವುದೇ ಇಲ್ಲಿಯ ವಿಶೇಷ. ಈ ದೇವಾಲಯ ಯಾವಾಗ ನಿರ್ಮಾಣ ಆಯಿತು ಎನ್ನುವುದರ ಬಗ್ಗೆ ನಿಖರವಾದಂತಹ ಪುರಾವೆಗಳಿಲ್ಲ. ಪುರಾಣಗಳು ಮತ್ತು ಮಹಾಭಾರತದಲ್ಲೂ ಕೂಡ ಉಜ್ಜಯಿನಿಯ ಉಲ್ಲೇಖವಿದೆ. ಇಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವಂತಹ ಕುಂಭಮೇಳ ತುಂಬಾ ಪ್ರಸಿದ್ಧವಾದದ್ದು. ನೋಡಿ, ಈಗ ನಾವು ಬಂದು ಮಹಾಕಾಳೇಶ್ವರನ ಸನ್ನಿಧಿಗೆ ಬಂದು ತಲುಪಿದ್ದೀವಿ. ಇದು ಉಜ್ಜಯಿನಿಯ ಮಹಾಕಾಳೇಶ್ವರನ ಹೊರಾಂಗಣ ಚಿತ್ರಣ. ಎಲ್ಲರೂ ದರ್ಶನವನ್ನ ಪಡ್ಕೊಂಡು ದೇವಾಲಯದಿಂದ ಹೊರಗಡೆ ಬರುತ್ತಿರುವಂತಹ ದೃಶ್ಯವನ್ನ ನೀವಿಲ್ಲಿ ನೋಡಬಹುದು. ಇಲ್ಲಿ ಕಾಣಿಸುತ್ತಿರುವಂತಹ ಗೋಪುರಗಳು ಸಂಪೂರ್ಣವಾಗಿ ಎಲ್ಲವೂ ಕೂಡ ಉಜ್ಜಯಿನಿಯಲ್ಲಿ ನೆಲೆಸಿರುವಂತಹ ಮಹಾಕಾಳೇಶ್ವರನದ್ದೇ. ಇದು ಉಜ್ಜಯಿನಿ ಮಹಾಕಾಳೇಶ್ವರನ ದರ್ಶನ ದೇವಸ್ಥಾನ. ನಾವೀಗ 10 ನಿಮಿಷದಲ್ಲಿ ಒಳಗಡೆ ಹೋಗಿ 250 ರೂಪಾಯಿ ಸ್ಪೆಷಲ್ ಎಂಟ್ರೆನ್ಸ್ ಟಿಕೆಟ್ ತಗೊಂಡು ಒಂದು 15ರಿಂದ 20 ನಿಮಿಷದಲ್ಲಿ ದೇವ್ರ ದರ್ಶನ ಮಾಡಿ ಚೆನ್ನಾಗಿ ಹೊರಗಡೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ ದೇವ್ರ ದರ್ಶನ. ಜನ ತುಂಬಾ ಇದ್ದಾರೆ, ಆದರೂ ಬೇಗ ಬೇಗ ಜನ ಕಳಿಸ್ತಾ ಇದ್ದಾರೆ. ಮುಂದಕ್ಕೆ ನಾವು ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಮಾಡಿ ಹೊರಗಡೆ ಎಲ್ಲ ಓಂಕಾರೇಶ್ವರ, ಋಣಮುಕ್ತೇಶ್ವರ ಎಲ್ಲನೂ ನೋಡಿಕೊಂಡು ಮುಂದಕ್ಕೆ ಹೋಗ್ತೀವಿ. ಆಮೇಲೆ ನಾವು ಭೇಟಿ ಮಾಡ್ತೀವಿ. ಕವಿರತ್ನ ಕಾಳಿದಾಸ ಇದ್ದಂತಹ ನಗರವಿದು. ಇಲ್ಲಿ ಮಹಾಕಾಳೇಶ್ವರನಿಗೆ ಹಸುವಿನ ಸಗಣಿಯಿಂದ ತಯಾರಿಸಿದಂತಹ ಭಸ್ಮದೊಂದಿಗೆ ಭಸ್ಮಾಭಿಷೇಕ ಮಾಡಲಾಗುತ್ತದೆ. ಬೆಳಗ್ಗೆ 4 ಗಂಟೆಗೆ ಭಸ್ಮಾರತಿ ನಡೆಯುತ್ತದೆ. ನಿತ್ಯವೂ ವಿಭಿನ್ನವಾದ ಅಲಂಕಾರ ಮಹಾಕಾಳೇಶ್ವರನಿಗೆ ನಡೆಯುತ್ತಲೇ ಇರುತ್ತದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.